ಪ್ರತಾಪ್ ಅವರು ಎಲ್ಲೇ ಹೋದರೂ ಕೂಡ ಟಿ ಆರ್ ಪಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆದ ಕಂಟೆಂಟನ್ನು ಕೊಡ್ತಾರೆ. ಈಗ ಗಿಚ್ಚಿ ಗಿಲಿಗಿಲಿನಲ್ಲೂ ಕೂಡ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಆ್ಯಕ್ಟಿಂಗ್ ಬರೋಲ್ಲ ಅಂತ ಅಂದ್ಕೊಳ್ಳೋವಾಗ ಇಲ್ಲಿ ನೋಡಿದ್ರೆ ಪ್ರೊಮೋದಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಳೆದ ವಾರದ ಸಂಚಿಕೆಯಲ್ಲಿ ಕೂಡ ತುಂಬ ಸ್ಟ್ರಾಂಗಾಗಿ ಡ್ಯಾನ್ಸ್ ಮಾಡಿದರು. ಅಲ್ಲಿ ಅವರು ಕೂಡ ಬಂದು ಏನೋ ವೇದಿಕೆಯೇ ಒಡೆದೋಗ್ಬಿಡ್ತೋ ಏನೋ ಅನ್ನೋ ರೀತಿಯಲ್ಲಿ ನೋಡೋ ಅಷ್ಟು ಮಟ್ಟಕ್ಕೆ ಕುಣಿದಿದ್ರು ಅಲ್ಲಿ ಪ್ರತಾಪ್ ಅವರು. ಅಂದರೆ ಅದು ಏನು ಪ್ರತಾಪ್ ಅವರು ಅದು ಕುಣಿದ್ರಲ್ಲ, ಅದು ಅವರ ಸಂತೋಷ. ಅಂದರೆ ಈಗ ಈ ಹಿಂದೆ ಪ್ರತಾಪ್ ಅವರಿಗೆ ಪ್ರತಾಪ್ ಏನಾದರೂ ಒಂದು ಕಾಂಟ್ರವರ್ಸಿ ಬಂದರೆ ಅದಕ್ಕೆ ಪ್ರತಾಪ್ ಅವರು ಉತ್ತರ ಕೊಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತಾಯಿತ್ತು. ಅಂದರೆ ಅದನ್ನೆಲ್ಲ ನೋಡಿ ಅವ್ರಿಗೆ ಆದರೆ ಈಗ ಏನು ನಡೀತಾ ಇದೆ ಅಂದರೆ ಪ್ರತಾಪ್ ಅವರು ಉತ್ತರ ಕೊಡಬೇಕಾಗಿಲ್ಲ, ಬಹಳಷ್ಟು ಅಭಿಮಾನಿಗಳು ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ನಾನು ಕಾಮೆಂಟ್ನಲ್ಲಿ ನೋಡ್ತೀನಿ, ಪ್ರತಾಪ್ ಅವರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸಾಕಷ್ಟು ಅಭಿಮಾನಿಗಳು ಏನಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ. ಅದು ಅಂದರೆ ಅದು ಬಹುಶಃ ಪ್ರತಾಪ್ ಅವರ ಈ ಖುಷಿಗೆ, ಆ ಸಂತೋಷಕ್ಕೆ, ಆ ಆರ್ಭಟಕ್ಕೆ ಕಾರಣ ಅಂತ ಅನಿಸುತ್ತೆ. ಯಾವುದೇ ಮನುಷ್ಯಂಗಾದರೂ ಕೂಡ ನಿಮ್ಮನ್ನು ಸ್ವಲ್ಪ ಹೊಗಳಿದ್ರೆ ಒಂದಷ್ಟು ಎನರ್ಜಿ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ, ಅದು ಕಾಮನ್. ಸೊ ಈಗ ನಿಮ್ಮನ್ನೇ ಒಬ್ಬರು ಹೊಗಳ್ತಾ ಇದ್ದಾರೆ ಅಂದರೆ ನೀವು ಡೈಲಿ ಇರೋದಕ್ಕಿಂತ ಈಗ ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ಒಂದಷ್ಟು ಜನ ಹೊಗಳ್ತಾರೆ, ಒಂದು ಒಳ್ಳೆ ಚೆನ್ನಾಗಿ ಮಾಡಿದೆಯಾ, ಒಳ್ಳೆ ಕೆಲಸ ಮಾಡಿದೆಯಾ ಅಂದರೆ ನಿಮಗೆ ಮತ್ತಷ್ಟು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉಲ್ಲಾಸ, ಉತ್ಸಾಹ ಬಂದೇ ಬರುತ್ತೆ. ಅದು ಆ್ಯಕ್ಚುಲಿ ಪ್ರತಾಪ್ ಅವರಿಗೆ ಅಲ್ಲಿ ತುಂಬ ಸಾಧಕ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ನೋಡೋಣ ಗಿಚ್ಚಿ ಗಿಲಿಗಿಲಿನಲ್ಲಿ ಪ್ರತಾಪ್ ಅವರು ಯಾವ ರೀತಿ ಮಾಡ್ತಾರೆ ಅಂತ. ಮತ್ತೊಂದಷ್ಟು ಜನ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಪ್ರತಾಪ್ ಅವರಿಗೆ ಸಿನಿಮಾ ಆಫರ್ ಕೂಡ ಬರುತ್ತೆ ಅಂತ. ನಾವು ನೋಡಿದ್ವಿ, ವಿನಯ್ ಅವರು ಹೇಳಿದರು ಆ್ಯಕ್ಚುಲಿ ಪ್ರತಾಪ್ ಅವರು ಹೀರೋ ಆಗಿ ಮಾಡಿದ್ರೆ ನಾನಲ್ಲಿ ಫ್ರೀಯಾಗಿ ವಿಲನ್ ಆಗಿ ಮಾಡ್ತೀನಿ ಅಂತ ಹೇಳಿದರು ವಿಲನ್ ಅವರು. ಸಾಕಷ್ಟು ಜನ ಏನಂದರೆ ವಿನಯ್ ಮತ್ತು ಪ್ರತಾಪ್ ಮಧ್ಯೆ ತಂದಿಕ್ಕೋ ಅಂತ ಕೆಲಸವನ್ನು ಮಾಡ್ತಾರೆ. ಆ ರೀತಿ ಅಲ್ಲ. ಅದು ಒಂದು ಬಿಗ್ ಬಾಸ್ ಶೋ. ಅಲ್ಲಿ ಪ್ರತಾಪ್ ಅವರು ಕೂಡ ತುಂಬ ಕ್ಲಿಯರಾಗಿ ಹೇಳಿದ್ರು, ಅದನ್ನು ಒಳಗಡೆನೇ ಬಿಟ್ಬಿಡಿ, ಅಲ್ಲಿಂದ ನಾವು ಗೇಟಿಂದ ಹೊರಗಡೆ ಬರೋವಾಗೆ ಎಲ್ಲವನ್ನು ಮರೆತಿದ್ದೀವಿ ಅಂತ. ಯಾಕಂದರೆ ಈ ಎಲ್ಲ ಕಂಟೆಸ್ಟೆಂಟ್ಗಳು ಈಗ ಬಿಗ್ ಬಾಸ್ನಲ್ಲಿ 16 ಜನ ಇದ್ದಾರೆ ಅಂದರೆ 16 ಜನದ ಕ್ಯಾರೆಕ್ಟ್ರು ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ಸಿಟ್ಟು ಜಾಸ್ತಿ ಇರುತ್ತೆ, ಒಬ್ಬರಿಗೆ ನಗು ಜಾಸ್ತಿ ಬರುತ್ತೆ, ಒಬ್ಬರು ಕಾಮಿಡಿ ಮಾಡ್ತಾರೆ. ಆ ರೀತಿ ಅಭಿಮಾನಿಗಳಿಗೂ ಅಷ್ಟೇ, ಒಬ್ಬೊಬ್ಬರಿಗೆ ಇಷ್ಟ. ಒಬ್ಬರಿಗೆ ವಿನಯ್ ಅವರು ಇಷ್ಟ ಆದರೆ ಒಬ್ಬರಿಗೆ ಪ್ರತಾಪ್ ಅವರು ಇಷ್ಟ, ಮತ್ತೊಬ್ಬರಿಗೆ ಇನ್ನೊಬ್ಬರು ಇಷ್ಟ. ಆ ರೀತಿ ಏನೇ ಆದರೂ ಕೂಡ ಅದೆಲ್ಲ ಅಲ್ಲಿಗೆ ಮುಗೀತು. ಸೊ ಇನ್ನು ಮುಂದೆ ಎಲ್ಲರಿಗೂ ಅವರವ್ರದ್ದೇ ಆದಂಥ ಲೈಫ್ ಇದೆ, ಪರ್ಸ್ನಲ್ ಲೈಫನ್ನು ನೋಡಿಕೊಂಡು ಹೋಗ್ತಾ ಇರಬೇಕಾಗತ್ತೆ. ಸೊ ಸಾಧನೆಗಳನ್ನು ಮಾಡಲಿ ಎಲ್ಲರೂ ಕೂಡ ಅನ್ನೋದೇ ನಮ್ಮ ಆಸೆ ಕೂಡ. ಸೊ ಯಾರಿಂದಲೂ ಕೂಡ ಒಂದು ಅಂದರೆ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡೋದನ್ನು ಮಾಡಬೇಡಿ. ಸೊ ಅದು ಅಲ್ಲಿಗೆ ಮುಗೀತು, ಅಲ್ಲಿಗೆ ಬಿಟ್ಟು ಮೂವ್ ಆನ್ ಆಗಿ. ಅದನ್ನೇ ಅಲ್ಲಿ ಪ್ರತಾಪ್ ಅವರು ಇಶಾನಿಯವರ ವಿಷಯದಲ್ಲೂ ಕೂಡ ಹೇಳಿರ್ತಾರೆ, ಅದಲ್ಲೇ ಮುಗೀತು, ಆ ಹೆಣ್ಮಗಳು ತುಂಬ ಚೆನ್ನಾಗಿರಬೇಕು, ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ನೋಡಿ, ಶ್ರುತಿ ಅವರು ಕೂಡ ಸಾಕಷ್ಟು ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮಲ್ಲಿ ಪ್ರತಾಪ್ ಅವರ ಒಂದು ಏನು ಆ್ಯಕ್ಟಿಂಗ್ ಇದೆ ಅದನ್ನ ನೋಡಿ ಸಾಕಷ್ಟು ನಗ್ತಾ ಇದ್ದಾರೆ. ಶ್ರುತಿ ಅವರು ಈ ಹಿಂದೆ ಕೂಡ ಪ್ರತಾಪ್ ಅವರಿಗೆ ಸಾಕಷ್ಟು ಮೋಟಿವೇಶ್ನಲ್ ಮಾತುಗಳನ್ನು ಹೇಳಿದರು. ಅಷ್ಟೇ ಅಲ್ಲ, ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮಲ್ಲಿ ಪ್ರತಾಪ್ ಅವರು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದಾರೆ, ಅಲ್ಲಿ ಎಷ್ಟರ ಮಟ್ಟಿಗೆ ಎಫರ್ಟ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಅವರು ಮೊನ್ನೆ ಕೂಡ ಹೇಳಿದರು, ಕಲರ್ಸ್ ಕನ್ನಡ ಚಾನಲ್ ಏನಿದೆ ನನ್ನ ತಂದೆ ತಾಯಿ ನಂತರ ಆ ಸ್ಥಾನವನ್ನು ಆ ಚಾನಲ್ಗೆ ಮತ್ತು ಸುದೀಪ್ ಅವ್ರಿಗೆ ಅಂತ. ಯಾಕಂದರೆ ಈ ಚಾನಲ್ನಿಂದಲೇ ನನ್ನ ಈ ಜೀವನದ ಬದಲಾವಣೆ, ನನಗೀಗ ಏನೇನೆಲ್ಲ ನಡೀತಾ ಇದೆ, ಏನು ಸಿಗ್ತಾ ಇದೆ, ಅದಕ್ಕೆ ಕಾರಣ ಕಲರ್ಸ್ ಕನ್ನಡ ಚಾನಲ್ ಅನ್ನೋ ರೀತಿಯಲ್ಲಿ ಹೇಳಿದರು. ಅದು ನಿಜ ಕೂಡ. ಬಹುಶಃ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಬರೋದಕ್ಕೆ ಮುಂಚೆ ಇದ್ದಂಥ ಒಂದು ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇಷ್ಟೊಂದು ಜನ ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ, ಇಷ್ಟೆಲ್ಲ ನಡೀತಾ ಇದೆ, ಅವ್ರಿಗೆ ಪಾಸಿಟಿವ್ ಆಗಿ ಬದಲಾಗಿದೆ, ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಆಗಿದೆ. ಸೊ ಅದೆಲ್ಲದಕ್ಕೂ ಕಾರಣ ಕಲರ್ಸ್ ಕನ್ನಡ ಚಾನಲ್ ಮತ್ತು ಸುದೀಪ್ ಅವರು ಅಂದರೆ ತಪ್ಪಾಗೋದಿಲ್ಲ. ಸೊ ಈಗ ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ನಲ್ಲಿ ಪ್ರತಾಪ್ ಅವರು ಅಂದರೆ ಈಗ